ಅದಕ್ಕೆ ಆವಾಗ್ಲಿಂದ ಇಲ್ಲೇ ಸಭಾಧ್ಯಕ್ಷರೇ, ನೀವು ನೋಡಿ, ನಾವೊಂದು ಇನ್ನೂ 2 ಗಂಟೆ ಆಗಿಲ್ಲ, ಈಗಲೇ ನಮ್ಮನ್ನು ಮರ್ತೋಗ್ಬಿಟ್ರಿ ನೀವು. ಹಿಂಗಾದ್ರೆ ಹಿಂಗೆ ಅಧಿಕಾರ ಅನ್ನೋದು ಏನೇನು ಮಾಡುತ್ತೆ ನೋಡಿ. ನಮ್ಮವ್ರನ್ನೇ ಮರ್ತೋಗಿಸ್ಬಿಡ್ತೀರಿ. ನಿಜ, CT ರವಿ ಅವರು ಕೆಲವು ಸಂದರ್ಭದಲ್ಲಿ ಮಾತಾಡಿದಾಗ ಬಹಳ ಸಾಂದರ್ಭಿಕವಾಗಿ ಮಾತಾಡ್ತಾರೆ. ವಿರೋಧ ಪಕ್ಷದವ್ರು ಸಂಪೂರ್ಣವಾಗಿ ಅವಕಾಶ ಕೊಡಿ. ಲೋಕಸಭೆಯಲ್ಲಿ ಆಗ್ತಾ ಇದೆಯಲ್ಲ, ವಿರೋಧ ಪಕ್ಷದವ್ರು ಮಾತಾಡುವಾಗ ಮೈಕ್ ಆಫ್ ಮಾಡೋದು, ಅದು ಮಾತ್ರ ಮಾಡಕ್ ಹೋಗ್ಬಿಡಿ. ಯಾವತ್ತೂ ಮಾಡಬೇಡಿ, ಮೈಕ್ ಆಫ್ ಮಾಡೋ ಕೆಲಸ ಮಾಡಬೇಡಿ. ಚರ್ಚೆ ಬಂದಾಗ ಚರ್ಚೆಗೆ ಬಂದಾಗ ಗೊತ್ತಿಲ್ಲ, ನಿಮ್ ನಾಯಕರಿಗೆ ಅದು ಗೊತ್ತಾಗಿಲ್ಲ. ನಾನು ಪಾರ್ಲಿಮೆಂಟಲ್ಲಿ 19 ವರ್ಷ ಇದ್ದವನು. ಆದ್ರಿಂದ ಅದಕ್ಕೆ ನಾವು ಅಂತ ಟ್ರೈನಿಂಗ್ ಎಲ್ಲ ಕೊಡಲ್ಲ. ನಾನು ಟ್ರೈನಿಂಗ್ ತಗೊಂಡಿರೋದು ಬೆಂಗಳೂರು ಯೂನಿವರ್ಸಿಟಿ ಮತ್ತು ಫುಟ್ಪಾತ್ ಅಲ್ಲಿ, ನಾಗ್ಪುರ್ ಯೂನಿವರ್ಸಿಟಿಲಿ ಅಲ್ಲ. ಸೊ ಅಲ್ಲ, ಮೈಕ್ ಆಫ್ ಮಾಡಿರೋದ್ರ ಬಗ್ಗೆ ಆನಿದ್ದಾಗ್ಲೂ ಆಫ್ ಆಗಿದೆ ಅಂತ ರಾಹುಲ್ ಗಾಂಧಿ ಬಗ್ಗೆ ಬಂದೆ ಅದಕ್ಕೆ ಉತ್ತರ ಕೊಡಲ್ಲ. ಟೆಲಿಪ್ರಾಂಪ್ಟರ್ದು ಟ್ರೈನಿಂಗ್ ತಗೊಂಡಿಲ್ಲ. ಈಗ ಟೆಲಿಪ್ರಾಂಪ್ಟರ್ದು ಟ್ರೈನಿಂಗ್ ತಗೊಂಡಿಲ್ಲ. ಈಗ ಸಭಾಧ್ಯಕ್ಷರೇ, ಯಾಕಂದ್ರೆ ಈಗ ಜನ್ಸಿ ನಮ್ದೆಲ್ಲ ಆಗೋಯ್ತು. ಜನ್ಸಿ ನೆಕ್ಸ್ಟ್ ಜನರೇಷನ್ ಬರ್ತಾ ಇದೆ. ಹರಿಪ್ರಸಾದ್ ಸರ್, ನಾಗ್ಪುರ ಅಂತ ಹೇಳಿದ್ರಿ. ನಾಗ್ಪುರದಿಂದ ಟ್ರೈನ್ಡ್ ಆಗಿರುವಂತವ್ರು 2 ಪ್ರಧಾನಮಂತ್ರಿ ಜಗತ್ತಿಗೆ ಕೀರ್ತಿ ತಂದಿದ್ದಾರೆ. ಭಾರತದ ಬಗ್ಗೆ ಜಗತ್ತಿಗೆ ಕೀರ್ತಿ ತಂದಿದ್ದಾರೆ. ಕೀರ್ತಿಯಿಂದ ಹೊಗಳಿದ್ದಾರೆ. ನೋಡಿದ್ದೀವಿ, ಇಡೀ ಜಗತ್ತ. ನಾಗ್ಪುರದಿಂದ ಟ್ರೈನ್ಡ್ ಆಗಿರುವಂತ 2 ಪ್ರೈಮ್ ಮಿನಿಸ್ಟರ್, ಅಟಲ್ ಬಿಹಾರಿ ವಾಜಪೇಯಿ ಮತ್ತು ನರೇಂದ್ರ ಮೋದಿ. ಬಂದೆ ಆಯ್ತು. ಅದೇ ಹೊಗಳ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು. ಇಲ್ಲ, ಉದ್ಯೋಗ ಕೊಡಕ್ಕಾಗಿಲ್ಲ ಯುವಕರಿಗೆ. ನಾನು ಉತ್ತರ ಕೊಡ್ತೀನಿ. ಸಭಾಪತಿಗಳು ಅವ್ರು ಯಾರು? ಮುಖ್ಯಮಂತ್ರಿಗಳು ಯಾರೋ ಹೊಸಬರು ಪರಿಚಯ ಮಾಡಿಸ್ತಾರೆ ಅವ್ರಿಗೆ. ಚಿಂತೆ ಮತ್ತೆ ಮಾಡಿಸ್ಬಿಡಿ, ಅವ್ರು ಯಾರು ಗೊತ್ತಾಗ್ಬಿಡ್ಲಿ. ರವಿ ಅವರೇ, 2 ಪ್ರಪಂಚಕ್ಕೆ ನಾಗ್ಪುರ್ ಯೂನಿವರ್ಸಿಟಿಯಿಂದ ಒಳ್ಳೆ ಪ್ರಧಾನಮಂತ್ರಿಗಳಿಗೆ ಕೊಟ್ಟಿದ್ರಿ ಅಂದ್ರಲ್ಲ. ಕೀರ್ತಿ ಅಪಕೀರ್ತಿ ಅನ್ನೋದು 2 ಸಹ ಇರುತ್ತೆ. ಎಪ್ಸ್ಟೀನ್ ಫೈಲ್ ಅಲ್ಲಿ ದೇಶದ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಬಿಟ್ಟಿದೆ. ಎಷ್ಟು ಕೀರ್ತಿ ಇದೆ ಅನ್ನೋದು ಎಲ್ಲರೂ ಪ್ರಪಂಚ ನೋಡಿದೆ. ಬಂದೇ ಇರಿ. ಅವನು ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ಅವನು ದೇಶದ ಪ್ರಧಾನಮಂತ್ರಿನ ಡ್ಯಾನ್ಸ್ ಮಾಡಿಸ್ತೀನಿ ಅಂತ ಹೇಳಿದ ಕೀರ್ತಿನ. ಆಯ್ತಾ? ನೆತನ್ಯಾಹು ಏನ್ ಹೇಳ್ತಾರೆ? ಇಸ್ರೇಲ್ ಪ್ರೈಮ್ ಮಿನಿಸ್ಟರು ನೆತನ್ಯಾಹು ಏನ್ ಹೇಳ್ತಾರೆ ಕೇಳಿ. ಇಷ್ಟೆಲ್ಲ ಕೀರ್ತಿ ಇರ್ತಕ್ಕಂಥ ಇವರು ಜಂಗ್ಪಿಂಗ್ ಏನ್ ಹೇಳ್ದು ಅದು ಬೇಡ. ಈಗ ಅಷ್ಟೆಲ್ಲ ಕೀರ್ತಿ ಇದ್ದವರು ನಾನೆಲ್ಲನೋ ಎಲ್ಲೆಲ್ಲ ಹೊಟ್ಟೋಗುತ್ತೆ, ಅದರಿಂದ ಬೇಡ, ನಿಲ್ಲಿಸ್ಬಿಡಿ. ದಯವಿಟ್ಟು ಅವ್ರು ಮಾತಾಡಿ ಮುಗಿಸ್ಲಿ. ಮಾತಾಡಿ, ಆಮೇಲೆ ಮಾತಾಡೋ ಅವಕಾಶ ಸಿಗುತ್ತೆ, ಮಾತಾಡಿ. ಈಗ ಅವ್ರು ಮಾತಾಡಕ್ ಬಿಡಿ ನೀವು. ಸಭಾಧ್ಯಕ್ಷರೇ, ಬಹಳ ಅದ್ಭುತವಾದ ಪ್ರಧಾನಮಂತ್ರಿ ಅಂತಾರಲ್ಲ. ಸಭಾಧ್ಯಕ್ಷರೇ, 12 ವರ್ಷ ಆಯ್ತು. 12 ವರ್ಷ ಆಯ್ತು ಈ ದೇಶದ ಪ್ರಧಾನಮಂತ್ರಿ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿಲ್ಲ. ಅದು ಯಾವ ಕೀರ್ತಿ ಹೇಳಿ? ಸಭಾಪತಿ, ಇದನ್ನೆಲ್ಲ ಚರ್ಚೆ ಮಾಡೋಣ ಅಂದ್ರೆ ಈಗಲೇ ಮಾಡೋಣ. ಇದು ಅಭಿನಂದನೆಗಳು ಆಗ್ತಾ ಇಲ್ಲ. ನಾನು ಮಾಡಬೇಕು, ಚರ್ಚೆ ಮಾಡೋಣ ಅಂತಂದ್ರೆ ನಮಗೂ ಮಾತಾಡ್ಲಿಕ್ಕೆ ಬಹಳ ಇದೆ. ಚರ್ಚೆ ಮಾಡೋಣ ಕೇಳಿ. ಅವ್ರು ಯಾರ ಹೆಸರನ್ನು ಹೇಳಿಲ್ಲ. ಮಧ್ಯದಲ್ಲಿ ನೀವೇ ಪ್ರಾರಂಭ ಮಾಡಿದ್ದು. ಅವ್ರು ವಿಷಯದ ಮೇಲೆ ಇದ್ರು. ನಾಗ್ಪುರ್ ಯೂನಿವರ್ಸಿಟಿ ನಿಮ್ಗೆ ಸಾಮರ್ಥ್ಯವನ್ನ ಅಳಿಯೋದು ಪತ್ರಿಕಾಗೋಷ್ಠಿಗಳಿಗೆ ಎಷ್ಟು ಮಾಡಿದ್ರು ಅಂತನೋ, ದೇಶಕ್ಕೆ ಎಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ, ಎಷ್ಟು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಸಾಧನೆಯನ್ನ ನೀವು ಮಾಡ್ತೀರಾ? ಪ್ರಧಾನಮಂತ್ರಿಯ ಸಾಧನೆ ಜಗತ್ತೇ ಕೊಂಡಾಡ್ತಾ ಇದೆ. ಪತ್ರಿಕಾಗೋಷ್ಠಿ ಮಾಡೋದಲ್ಲ. ನಿಮಗೆ ಅದಾನಿ ಮೇಲೆ ಅಮೆರಿಕ ಕೋರ್ಟ್ ಕೇಸ್ ಹಾಕಿಟ್ಟಿದೆ. ಅದಾನಿ ಮೇಲೆ ಕೋರ್ಟ್ ಏನಾಗಿದೆ ಅಂತ ಹೇಳಿ. ರವಿ ಅವರಾಯ್ತು.
ದಯವಿಟ್ಟು ಒಂದ್ ನಿಮಿಷ, ದಯವಿಟ್ಟು ಅವ್ರು ಮಾತಾಡುವಾಗ ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ. ಏನ್ ಹೇಳ್ಬೇಕು ಹೇಳಿ ಅವರು. ಅಲ್ಲ ಒಂದ್ ನಿಮಿಷ ಸಭಾಧ್ಯಕ್ಷರೇ. ನಾನು ಟೈಮ್ ರಿಸ್ಟ್ರಿಕ್ಟ್ ಮಾಡಿದ್ದೀನಿ, ಆದ್ರೆ ನೀವು ಅವ್ರನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದೆ. ಆ ಟೈಮ್ ಅದಕ್ಕೆ ಹೋಗ್ತಾ ಇದೆ. ಅದನ್ನ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡಿ. ಅವ್ರು ಮಾತಾಡಿ. ಅಲ್ಲ ಅವ್ರು ಮುಗಿಸ್ತಾರೆ. ಅಲ್ಲ ಅವ್ರು ಮಾತಾಡಿದ ಮಾತಾಡಿ. ನೀವು ಸಭಾಧ್ಯಕ್ಷರೇ. ಮಾತಾಡಿ. ಹೇಳಿ. ನಾನು ಡೈವರ್ಟ್ ಮಾಡೋನಲ್ಲ. ಅವ್ರೇನಾದ್ರು ಕೇಳಿದ್ರೆ ಉತ್ತರ ಕೊಡ್ಬೇಕಲ್ಲ. ಟ್ರೈನಿಂಗ್ ಹೋದ್ರು ಅದಕ್ಕೆ ಉತ್ತರ ಕೊಟ್ಟೆ ಅಷ್ಟೇ. ಆದ್ರಿಂದ ಈ ಒಂದು ಚಿಂತಕರ ಚಾವಡಿಯಲ್ಲಿ ಚಿಂತಕರ ಚಾವಡಿಯಲ್ಲಿ ತಾವು ಸಭಾಪತಿಗಳ ಸ್ಥಾನವನ್ನು ಅಲಂಕರಿಸಿದ್ದೀರಿ. ಪ್ರಜಾಪ್ರಭುತ್ವ, ಸಂವಿಧಾನ ಮತ್ತು ಜಾತ್ಯತೀತ ತತ್ವವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನ ಮುಂದುವರಿಸಿಕೊಂಡು ಸಂವಿಧಾನದ ಚೌಕಟ್ಟಿನಲ್ಲಿ ಮತ್ತು ಈ ಸದನದ ನಿಯಮಾವಳಿಯ ಚೌಕಟ್ಟಿನಲ್ಲಿ ಸದನವನ್ನು ನಡೆಸಿ ಒಳ್ಳೆ ಕೀರ್ತಿಯನ್ನು ಕರ್ನಾಟಕ ರಾಜ್ಯಕ್ಕೆ ಮತ್ತು ಸದನಕ್ಕೂ ಸಹ ತನ್ನಿ ಅಂತೇಳಿ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.